ಲಕ್ಷ್ಮೀಪುರ ಮತ್ತು ಕಿಕ್ಕೇರಿಯ ಗ್ರಾಮ ದೇವತೆಯಾದ ಕಿಕ್ಕೇರಮ್ಮ ಅವರ ರಥೋತ್ಸವ ಇದೇ ಸೋಮವಾರದಂದು ಅದ್ದೂರಿಯಾಗಿ ನಡೆಯಲಿದ್ದು ಸುತ್ತಮುತ್ತಲಿನ ಗ್ರಾಮಸ್ಥರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಲಕ್ಷ್ಮೀಪುರ ಗ್ರಾಮದ ಮುಖಂಡರಾದ ಚಂದ್ರೇಗೌಡ ನಿಂಗಪ್ಪ ಕುಮಾರ್ ಅವರು ತಿಳಿಸಿದರು. ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಹಾಗೂ ಲಕ್ಷ್ಮೀಪುರ ಗ್ರಾಮಗಳ ಗ್ರಾಮ ದೇವತೆಯಾದ ಕಿಕ್ಕೇರಮ್ಮ ಮಹಾಲಕ್ಷ್ಮಿ ಅಮ್ಮನವರ ರಥೋತ್ಸವ ಸಾಂಪ್ರದಾಯಿಕವಾಗಿ ಸೋಮವಾರ ಸಂಜೆ ಸರಿಯಾಗಿ 4:30 ಜರುಗಲಿದೆ. ಅಲ್ಲದೆ ಮಂಗಳವಾರ ರಾತ್ರಿ 7:30 ಹೂವಿನ ಪಲ್ಲಕ್ಕಿ ಉತ್ಸವ ನಡೆಯಲಿದ್ದು ಬುಧವಾರ ಮಧ್ಯಾಹ್ನ 2 ಗಂಟೆಗೆ ವಸಂತ ಕುಣಿತ ಸೇರಿದಂತೆ ಹೋಕಳಿಯೂ ಇರುತ್ತೆ. ಅಲ್ಲದೆ ಆಗಮಿಸಿದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಆಯೋಜನೆ ಮಾಡಲಾಗಿರುತ್ತೆ. ಎಲ್ಲ ಕಾರ್ಯಕ್ರಮಗಳಿಗೆ ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶಕ್ತಿ ದೇವತೆ ಕಿಕ್ಕೇರಮ್ಮನವರ ಕೃಪೆಗೆ ಪಾತ್ರ ಆಗುವಂತೆ ಗ್ರಾಮದ ಮುಖಂಡರು ತಿಳಿಸಿದರು. ಅಲ್ಲದೆ ಬ್ರಾಹ್ಮಣ ಸಮಾಜದ ವತಿಯಿಂದ ಇಂದು ಕಿಕ್ಕೇರಮ್ಮನವರ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಚಂದ್ರೇಗೌಡ, ಗ್ರಾಮದ ಹಿರಿಯ ಮುಖಂಡರಾದ ನಿಂಗಪ್ಪ, ಶಿಕ್ಷಕರಾದ ಕುಮಾರ್, ಮುಖಂಡರಾದ ನಂಜೇಗೌಡರು, ಸ್ವಾಮಿ, ರೇವಣ್ಣ, ದೇವರಾಜು, ಮಂಜೇಗೌಡರು, ಯೋಗೇಶ್, ಜಯರಾಮು, ಲಕ್ಕೇಗೌಡರು, ಅರ್ಚಕರು, ಕಿಕ್ಕೇರಿಗೌಡರು ಹಾಗೂ ರಾಮೇಗೌಡರು ಮತ್ತಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಮಹೇಶ್ ಕರೋಟಿ, ಸುದಿನಾಯಿನ್ ಟಿವಿ, ಕೆಆರ್ಪೇಟೆ. ರಥೋತ್ಸವ ಸರ್, ಸುಮಾರು ಸೋಮವಾರ 4:30 ರಥೋತ್ಸವ ನಡೀತಿದೆ. ಸುತ್ತಮುತ್ತ ಗ್ರಾಮಸ್ಥರು ಮತ್ತು ಕಿಕ್ಕೇರಿ ಲಕ್ಷ್ಮೀಪುರ ಮತ್ತು ಸುತ್ತಮುತ್ತ ಗ್ರಾಮಸ್ಥರು, ಕಿಕ್ಕೇರಿ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ರಥೋತ್ಸವವನ್ನು ನಡೆಸ್ಕೊಡ್ಬೇಕು ಅಂತೇಳಿ ಲಕ್ಷ್ಮೀಪುರ ಗ್ರಾಮಸ್ಥರು ಎಲ್ಲರೂ ಕೋರ್ಕೊಟ್ಟಿದ್ದೀವಿ. ಆಮೇಲೆ ಹೇಳಪ್ಪ, ನೀನೇ ನನಗೆ ಹೇಳಪ್ಪ. ಜಾತ್ರೆ ಇದ್ರ ರಥೋತ್ಸವ ಸೋಮವಾರ 4:15 4:45 5 ಗಂಟೆಗೆ ರಥೋತ್ಸವ ಇದೆ. ಇನ್ನು ನೆಕ್ಸ್ಟು 16ನೇ ತಾರೀಕು ಪಲ್ಲಕ್ಕಿ ಉತ್ಸವ 7:30 ರಾತ್ರಿ 12:30 1 ಗಂಟೆವರೆಗೂ ಪಲ್ಲಕ್ಕಿ ಉತ್ಸವ ಇದೆ. ಇನ್ನು 17ನೇ ತಾರೀಕು ವಸಂತ ಕುಣಿತ ಇದೆ. ಇಷ್ಟು ತೆಪ್ಪ ಉತ್ಸವ. ಈ ಸಲ ಚೆತ್ತೆ ಎಲ್ಲ ಇದಾಗಿ ತೆಪ್ಪ ಉತ್ಸವ ಇಲ್ಲ. ನಮ್ಮ ಪೂಜಾರಪ್ಪ ಮಾತಾಡ್ತಾರೆ, ನಮ್ಮ ಲಿಂಗಪ್ಪನವರು ಮಾತಾಡ್ತಾರೆ. ಲಕ್ಷ್ಮೀಪುರ ಗ್ರಾಮಸ್ಥರು, ಕಿಕ್ಕೇರಿ ಅಕ್ಕಪಕ್ಕ ಸುತ್ತಮುತ್ತ ಗ್ರಾಮಸ್ಥರು, ಕಿಕ್ಕೇರಿ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಒಟ್ಟಿಗೆ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತದೆ. ನಮ್ಮ ಚಂದ್ರೇಗೌಡರು, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ. 15/4/2024 ಸೋಮವಾರ ಸಂಜೆ 4:30 ಶ್ರೀ ಕಿಕ್ಕೇರಮ್ಮನವರ ರಥೋತ್ಸವ ಚಾಲನೆ ಆಗ್ತಾ ಇದೆ. ನಂತರ ಮಾರನೇ ಬೆಳಿಗ್ಗೆ ಸಂಜೆ 7:30 ಹೂವಿನ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ. ಸುಮಾರು ರಾತ್ರಿ 12:30 1 ಗಂಟೆ ನಡೆಯುತ್ತೆ. ನಂತರ ಮತ್ತೆ 17ನೇ ತಾರೀಕಿಗೆ ವಸಂತ ಕುಣಿತ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ನಡೀತಾ ಹೋಗ್ತದೆ. ಜೊತೆಗೆ ಅವತ್ತಿನ ಓಕ್ಲಿ ಕಾರ್ಯಕ್ರಮ ಕೂಡ ನಡೀತಾ ಹೋಗ್ತದೆ. ನಂತರ ಆ ಓಕ್ಲಿ ಕಾರ್ಯಕ್ರಮದ ದಿನದಲ್ಲಿ ಇಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ. ಈ ಕಾರ್ಯಕ್ರಮವನ್ನು ಲಕ್ಷ್ಮೀಪುರದ ಗ್ರಾಮಸ್ಥರ ನೇತೃತ್ವ ಹಾಗೂ ಅಕ್ಕಪಕ್ಕ ಇರುವಂಥ ಹಳ್ಳಿ ಹಾಗೂ ಕಿಕ್ಕೇರಿಯ ಗ್ರಾಮಸ್ಥರ ಒಂದು ಸಹಕಾರದೊಂದಿಗೆ ಈ ರಥೋತ್ಸವ ಕಾರ್ಯಕ್ರಮ ಜರುಗುವಂಥದ್ದನ್ನು ನಮ್ಮ ಎಲ್ಲ ಭಕ್ತಾದಿಗಳು ನೋಡ್ತಾ ಇದ್ದಾರೆ. ಈ ರಥೋತ್ಸವಕ್ಕೆ ಈ ಸಮಸ್ತ ನಾಡಿನ ಎಲ್ಲ ಜನರು ಭಾಗವಹಿಸಿ ಈ ರಥೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಳ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಕೋರಲಾಗಿದೆ.